ಅದೇ ರೀತಿ ನಾನು ಈ ರಾಜಸ್ಥಾನ, ಗುಜರಾತ್ ಮತ್ತೆ ಉತ್ತರ ಪ್ರದೇಶ, ಪಂಜಾಬ್, ಇನ್ನು ಯಾವ್ಯಾವ ರಾಜ್ಯದಿಂದ ಬರ್ತಾರೋ ಅವ್ರು ಯಾವ್ದೇ ರಾಜ್ಯದಿಂದ ಬರಲಿ, ಯಾವುದೇ ದೇಶದಿಂದ ಬರಲಿ, ಅವ್ರಿಗೆ ನಾಡಿಗೆ ಬಂದಂತೆ ನಾವು ಗೌರವ ಕೊಡ್ತೀವಿ. ಆದ್ರೆ ಇಲ್ಲಿ ಬಂದಾದ್ಮೇಲೆ ಕನ್ನಡಿಗರಿಗೆ ಗೌರವ ಕೊಡೋದು, ಕನ್ನಡ ನಾಮಫಲಕವನ್ನು ಹಾಕೋದು, ಕನ್ನಡವನ್ನ ಮಾತಾಡೋದು ಅವರ ಪ್ರಥಮ ಆದ್ಯತೆ ಆಗಿರುತ್ತೆ. ಕರ್ನಾಟಕದಲ್ಲಿ ಇದ್ದಾದ್ಮೇಲೆ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸಾರ್ವಭೌಮ. ಹಾಗಾಗಿ ಕರ್ನಾಟಕದಲ್ಲಿರುವಂತ ಎಲ್ಲ, ಅದು ಯಾವುದೇ ಮಾಲ್ಗಳಿರ್ಲಿ, ಅದು ಯಾವ ಏಷ್ಯಾ ಮಾಲ್ ಇರ್ಲಿ, ಇನ್ನೊಂದು ಥರ್ಡ್ ಕ್ಲಾಸ್ ಮಾಲ್ ಇರ್ಲಿ, ಯಾವಂದೇ ಇರ್ಲಿ, ಯಾವುದೇ ಶಾಪ್ ಇರ್ಲಿ, ಯಾವುದೇ ಇರ್ಲಿ, ಕನ್ನಡ ನಾಮಫಲಕಗಳನ್ನ ಕಡ್ಡಾಯವಾಗಿ 70% ಹಾಕ್ಲೇಬೇಕು. 30% ಯಾಕೆ ಆಂಗ್ಲ ಭಾಷೆ ಹಾಕ್ಬೇಕು ಬಿಟ್ಟಿರೋ ಅವಕಾಶ ಏನಂತಂದ್ರೆ, ಬೇರೆ ರಾಜ್ಯ, ಬೇರೆ ದೇಶದಿಂದ ಬಂದವ್ರಿಗೆ ಏನು ಓದೋದಕ್ಕೆ ಸಮಸ್ಯೆ ಆಗ್ಬಾರ್ದು ಅನ್ನೋದಕ್ಕೆ ವಿಚಾರವಾಗಿ 30% ಬಿಟ್ಟಿರೋದಿಲ್ಲ. 100ಕ್ಕೆ 100% ಅಷ್ಟು ಕನ್ನಡ ನಾಮಫಲಕನೇ ಹಾಕ್ಬೇಕು ಅಂತ ಹಿಡಿತಾ ಇದ್ವಿ. ಹಾಗಾಗಿ ಇವತ್ತು 70% ಅದು ಯಾವುದೇ ಶಾಪ್ ಇರ್ಲಿ, ಯಾವುದೇ ಮಾಲ್ ಇರ್ಲಿ, ಯಾವುದೇ ಥಿಯೇಟರ್ ಇರ್ಲಿ, ಅಥವಾ ಯಾವುದೇ ಏನೇ ಅಂಗಡಿ ಇರ್ಲಿ, ಏನೇ ಇರ್ಲಿ, ಒಟ್ಟಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು. ಕನ್ನಡ ನಾಮಫಲಕ ಕಡ್ಡಾಯವಾಗಿ ಇರಬೇಕು. ಇಲ್ಲ ಅಂತಂದ್ರೆ ಆ ನಾಮಫಲಕಗಳನ್ನ ಒಡೆದಾಕ್ತಿವಿ, ಆ ನಾಮಫಲಕಗಳಿಗೆ ಮಸಿ ಬೆಳಿತೀವಿ, ಆ ನಾಮಫಲಕಗಳನ್ನ ಕಿತ್ತೆಸಿತೀವಿ. ಅವ್ರು ಕೂಡ ಇಲ್ಲಿ ಕನ್ನಡಿಗರಿಗೆ, ಕನ್ನಡ ಭಾಷೆಗೆ, ಕನ್ನಡಕ್ಕೆ ಗೌರವ ಕೊಡಲಿಲ್ಲ ಅಂದ್ರೆ ಅವ್ರನ್ನು ಕೂಡ ಒದ್ದು ಹೊರಿಸುವಂತ ಕೆಲಸವನ್ನ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯು, ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕೂಡ ಮಾಡುತ್ತೆ. ಹಾಗಾಗಿ ಇವತ್ತು ಏನು ಸರ್ಕಾರ ಈ ರೀತಿಯಾಗಿ ಉದ್ದಟತನದಲ್ಲಿ, ಈ ರೀತಿ ದುರಂಕಾರದ ತನದಲ್ಲಿ, ಈ ರೀತಿ ಅಹಂಕಾರದ ತನದಲ್ಲಿ, ಅಧಿಕಾರದ ದಾಹ, ಅಧಿಕಾರದ ಮದ ತುಂಬಿಕೊಂಡು ಇವತ್ತು ಹೋರಾಟಗಾರರ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ, ಪದಾಧಿಕಾರಿಗಳನ್ನ, ನಾರಾಯಣಗೌಡರನ್ನ ಬಂಧಿಸಿ ಇವತ್ತು ಉದ್ದಟತನ, ದುರಂಕಾರವನ್ನ ಮೆರಿತಾ ಇದೆ. ಇದನ್ನ ನಾವು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ, ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಘನಘೋರವಾಗಿ ಖಂಡಿಸುತ್ತೆ. ನೀವು ಏನಾದರೂ ಅವ್ರನ್ನ ಬಿಡುಗಡೆಗೊಳಿಸದೆ ಹೋದರೆ, ನಿಮಗೆ ಇತಿಹಾಸ ಗೊತ್ತಿರೋದು ಇದೆಯೋ ಇಲ್ವೋ ಗೊತ್ತಿಲ್ಲ, ಕನ್ನಡಿಗರು ಎದ್ದರೆ ದಂಗೆ, ಶಾಂತಿಯಿಂದ ಇದ್ದರೆ ಮಾತ್ರನೇ ಶಾಂತಿ, ಇಲ್ಲ ಅಂತಂದ್ರೆ ದಂಗೆ. ಹಾಗಾಗಿ ರಾಜ್ಯವ್ಯಾಪಿ ದಂಗೆ ಹೇಳಬಾರ್ದು ಅಂದ್ರೆ, ರಾಜ್ಯವ್ಯಾಪಿ ಉಗ್ರವಾದ ಹೋರಾಟ ಆಗಬಾರ್ದು ಅನ್ನಂಗಿತ್ತಂದ್ರೆ, ರಾಜ್ಯವ್ಯಾಪಿ ಒಂದು ಚಳುವಳಿಯೇ ಆಗಬಾರ್ದು ಅನ್ನೋ ಏನಾದ್ರು ಇದ್ರೆ ಸರ್ಕಾರವೇ ಉರುಳೋಗ್ಬಿಡುತ್ತೆ. ಹುಷಾರ್, ಕನ್ನಡವನ್ನ ಕೆಣಕಿದ್ರೆ ಸರ್ಕಾರವೇ ಉರುಳೋಗ್ಬಿಡುತ್ತೆ. ಹಾಗಾಗಿ ತಕ್ಷಣದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ತಕ್ಷಣದಲ್ಲೇ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಿ, ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಪದಾಧಿಕಾರಿಗಳನ್ನು ಕೂಡ ಬಿಡುಗಡೆಗೊಳಿಸಿ. ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಒಂದೇ, ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳು. ಇಲ್ಲಿ ಯಾವ ಒಬ್ಬ ಕಾರ್ಯಕರ್ತನಿಗೂ, ಒಬ್ಬ ನಾಯಕನಿಗೂ ಒಂದು ಕಿಂಚಿತ್ತು ತೊಂದರೆ ಆದ್ರೂ ನಾವ್ಯಾರು ಸಹಿಸ್ಕೊಂಡು ಕೂತ್ಕೊಳ್ಳೋ ಮಕ್ಕಳಲ್ಲ. ನೀವ್ ಅನ್ಕೊಂಡಿರ್ಬೋದು ರಕ್ಷಣಾ ವೇದಿಕೆ ಬೇರೆ, ಪ್ರಜಾಶಕ್ತಿ ಬೇರೆ, ಜೈ ಕರ್ನಾಟಕ ಬೇರೆ, ಕನ್ನಡ ಸೇನೆ ಬೇರೆ, ಅದು ಬೇರೆ ಇದು ಬೇರೆ ಅಂತ. ಯಾವುದು ಬೇರೆ ಇಲ್ಲ. ಇಲ್ಲಿ ನಾವೆಲ್ಲರೂ ಒಂದೇ, ನಾವೆಲ್ಲ ಹೋರಾಟಗಾರರು, ತಾಯಿ ಭುವನೇಶ್ವರಿ ಮಕ್ಕಳೇ, ನಾವೆಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಧ್ವನಿ ಒಂದೇ. ತಾಯಿ ಭುವನೇಶ್ವರಿ ಉಳಿವಿಗಾಗಿ, ನಾಡು ನೆಲ ನುಡಿ ಜಲ ಭಾಷೆಯ ಉಳಿವಿಗಾಗಿ ನಾವೆಲ್ಲ ಒಂದೇ. ನಮ್ಮೆಲ್ಲ ಸಂಘಟನೆಗಳು ಏನು ದೇವ ಒಬ್ಬ ನಾಮ ಹಲವು ಅನ್ನೋ ರೀತಿಯಲ್ಲಿ ನಮ್ಮೆಲ್ಲ ಸಂಘಟನೆಗಳ ಗುರಿ ಉದ್ದೇಶಗಳು ಒಂದೇ, ಹೆಸರುಗಳ ಬದಲಾವಣೆ ಇರಬಹುದು ಅಷ್ಟೇ. ಹಾಗಾಗಿ ತಕ್ಷಣದಲ್ಲೇ ಸರ್ಕಾರ ಏನಾದ್ರೂ ಈ ತಕ್ಷಣದಲ್ಲಿ ಬಿಡುಗಡೆಗೊಳಿಸದೆ ಹೋದ್ರೆ, ನಿಮಗೆ ಒಂದು ಉಗ್ರವಾದ ಹೋರಾಟವನ್ನ, ಚಳುವಳಿಯನ್ನ ರಾಜ್ಯವ್ಯಾಪಿ ಹಮ್ಮಿಕೊಳ್ಬೇಕಾಗುತ್ತೆ. ನಿಮಗೆ ಗೊತ್ತಿರೋ